ಎಲ್ರಿಗೂ ನಮಸ್ಕಾರ. ನಾವು ಕರ್ಮಯೋಗದ 12ನೆಯ ಶ್ಲೋಕದ ಪರಿಚಯವನ್ನು ಮಾಡಿಕೊಳ್ಳೋಣ. ಶ್ಲೋಕ ಹೀಗಿದೆ: ಇಷ್ಟಾನ್ ಭೋಗಾನ್ ಹಿ ದೇವೋ ದೇವಾದಾಸ್ಯಂತ ಯಜ್ಞಭಾವಿತಾಃ ತೈರ್ದತ್ತಾನ ಪ್ರದಾಯೈಭ್ಯೋ ಯೋ ಭುಂಕೇಸ್ತೇನ ಏವ ಸಹ. ಮೊದಲು ನೋಡಿದ್ವಿ, ಯಜ್ಞವನ್ನು, ದೇವರನ್ನು, ಮನುಷ್ಯರನ್ನು ಒಟ್ಟಿಗೆ ಸೃಷ್ಟಿಕರ್ತ ಕಳಿಸ್ದ ಅಂತ ಮಾತನ್ನು ಹೇಳ್ತಾನೆ ಶ್ರೀಕೃಷ್ಣ. ಆ ನಂತರ ಆ ನಿಯತವಾದ ಕರ್ಮವನ್ನು ಮಾಡಿ ದೇವರನ್ನು ಸಂತೋಷಪಡಿಸಿ ಆ ದೇವತೆಗಳು ಪ್ರತಿಯಾಗಿ ನಿಮಗೆ ಸುಖವನ್ನೇ ಕೊಡ್ತಾರೆ ಅನ್ನೋ ಮಾತನ್ನು ಕೂಡ ಹೇಳಿದ್ದನ್ನು ಕೇಳಿದ್ದೀವಿ. ಜೀವಿ ಮತ್ತು ದೇವನಿಗೆ ಯಾವ ಅವಿನಾಭಾವ ಸಂಬಂಧ ಅನ್ನೋದನ್ನು ಗುಂಡಪ್ಪನವರು ಹೇಳಿದ್ದಾರೆ ಅನ್ನೋದನ್ನು ನೋಡಿದ್ವಿ. ಇಲ್ಲಿ ಕೂಡ ಮನುಷ್ಯನ ಕರ್ತವ್ಯ ಆದರೆ ದೇವರ ಕರ್ತವ್ಯ ಏನು ಅನ್ನೋದನ್ನು ಶ್ರೀಕೃಷ್ಣ ಹೇಳ್ತಿದ್ದಾನೆ. ಆ ದೇವರು ಪ್ರತಿಯೊಂದು ಕರ್ಮಕ್ಕೆ, ಯಜ್ಞಕ್ಕೆ ಒಬ್ಬರು ದೇವರು ಅಂತ ಹೇಳಿದಾಗ ಆ ಬೇರೆ ಬೇರೆ ಕರ್ಮಗಳು ಏನು, ಬದುಕಿನ ವಿವಿಧ ಅಗತ್ಯತೆಗಳಿಗೆ ಬೇಕಾದ ಕೆಲಸಗಳು. ಪ್ರತಿಯೊಂದಕ್ಕೂ ದೇವರು ಅಂದರೆ ಬದುಕಿನ ವಿವಿಧ ಅಗತ್ಯತೆಗಳನ್ನು ಪೂರೈಸುವ ದೇವರು. ಆ ದೇವರು ಯಾವಾಗ ಈ ಮನುಷ್ಯ ಯಜ್ಞವನ್ನು ಮಾಡ್ತಾನೋ ಆಗ ಅದಕ್ಕೆ ಸರಿಯಾದ ಫಲವನ್ನು ಕೊಡಲಿಕ್ಕಾಗುತ್ತೆ. ಒಂದು ವೇಳೆ ಮನುಷ್ಯ ತನ್ನ ಕೆಲಸವನ್ನು ಮಾಡಲಿಲ್ಲ ಅಂದರೆ ಆಗ ದೇವರು ಏನನ್ನು ವಾಪಸ್ ಕೊಡೋಕ್ಕಾಗತ್ತೆ? ನಾವು ಮೊದಲು ಉದಾಹರಣೆಯನ್ನು ನೋಡಿದ್ವಲ್ಲ, ಗದ್ದೆಗೆ ಬೇಡವಾದ ಪೈರನ್ನು ಹಾಕಿದರೆ ತಾನೇ ಅದು ಗೊಬ್ಬರವಾಗಿ ಮಾರ್ಪಾಟು ಆಗೋಕ್ಕೆ ಸಾಧ್ಯ. ನಾವು ಗದ್ದೆಗೆ ಏನೂ ಹಾಕಲಿಲ್ಲ ಅಂದರೆ ಏನು ಗೊಬ್ಬರ ಆಗುತ್ತೆ? ಯಾವ ದೇವರು ಅಂತ ಏನೂ ಇಲ್ಲದೆ ಕೊಡೋಕ್ಕಾಗೋದಿಲ್ವೇ? ಶಕ್ತಿ, ನಾವು ಹೇಗೆ ಹೇಳ್ತೀವಿ, ಶಕ್ತಿ ಅನ್ನೋದು ಮುಂಚೆ ಎಷ್ಟಿತ್ತೋ ಯಾವಾಗಲೂ ಅಷ್ಟೇ ಇರುತ್ತೆ. ಅದು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಪರಿವರ್ತನೆ ಆಗತ್ತೆ. ಹಾಗಾಗಿ ಏನೋ ಹೊಸತಾಗಿ ಸೃಷ್ಟಿ ಮಾಡಲಿಕ್ಕಾಗೋದಿಲ್ಲ. ಯಾವುದೋ ಒಂದು ರೂಪದಲ್ಲಿ ಇದ್ದರೆ ಅದು ಇನ್ನೊಂದು ರೂಪಕ್ಕೆ ತರೋಕ್ಕಾಗತ್ತೆ. ಹಾಗಾಗಿ ಮನುಷ್ಯ ತನ್ನ ನಿಯತವಾದ ಕರ್ಮವನ್ನು ಮಾಡ್ತಿದ್ರೆ ಮಾತ್ರ ಆ ದೇವರಿಗೂ ಕೂಡ ಆ ಫಲಗಳನ್ನು ಕೊಡಲಿಕ್ಕಾಗುತ್ತೆ. ನಾವು ಇನ್ನೊಂದು ತುಂಬ ಸಹಜವಾದ, ತುಂಬ ಸರಳವಾದ ಉದಾಹರಣೆಯನ್ನೇ ತೆಗೆದುಕೊಳ್ಳೋಣ. ಈಗ ಯಾರೋ ಒಬ್ಬರು ಕಷ್ಟದಲ್ಲಿ ಇರ್ತಾರೆ ಅಂತ ಆದಾಗ ವೈಯಕ್ತಿಕವಾಗಿ ಸಹಾಯ ಮಾಡಿದರೆ ಅದು ಏನೋ ಸ್ವಲ್ಪ ಮಟ್ಟಿಗೆ ಆಗಬಹುದು. ಆದರೆ ಒಂದು ಸಂಸ್ಥೆ ಸಹಾಯ ಮಾಡಿದರೆ ಅದು ತುಂಬ ದೊಡ್ಡ ಸಹಾಯವನ್ನು ಮಾಡಲಿಕ್ಕಾಗುತ್ತೆ. ಸಂಸ್ಥೆ ಯಾಕೆ ಮಾಡಲಿಕ್ಕಾಗತ್ತೆ ದೊಡ್ಡ ಸಹಾಯ ಅಂದರೆ, ಸಂಸ್ಥೆಯ ಜೊತೆ ನೂರಾರು ಜನರು ಸೇರಿಕೊಂಡಿರ್ತಾರೆ. ಪ್ರತಿಯೊಬ್ಬರು ಅವರ ಚಿಕ್ಕ ಚಿಕ್ಕ ವಿಚಾರವನ್ನು ಮಾಡಿದಾಗ ಸಂಸ್ಥೆ ತುಂಬ ಒಳ್ಳೆಯ ವಿಚಾರವನ್ನು ಯಾರಿಗೆ ಬೇಕೋ ಅದು ಮಾಡೋಕ್ಕಾಗತ್ತೆ. ಇದನ್ನು ಆರ್ ಎಸ್ ಎಸ್ಸಿನ ಸ್ಥಾಪಕರು ಅವರು ಹೇಳ್ತಾರೆ, ನನಗೆ ಸಂಸ್ಥೆ ಯಾಕೆ ಬೇಕು ಅಂದರೆ ನಾನು ಒಬ್ಬ ದಾನ ಮಾಡೋದ್ರಿಂದ ಏನೂ ನಡೆಯೋದಿಲ್ಲ, 4 ಜನ ಸೇರಿ ದಾನ ಮಾಡೋದಕ್ಕಾಗಿ ನಮಗೆ ಸಂಸ್ಥೆ ಬೇಕು. ಶ್ರೀಕೃಷ್ಣನ ಈ ಮಾತಿಂದಲೇ ಬಂದಿರುವಂತಹದ್ದು. ಇಲ್ಲಿ ಆ ಉದಾಹರಣೆಯನ್ನು ಮತ್ತೆ ಮುಂದುವರೆಸಿದರೆ, 4 ಜನರು ಸೇರಿ ಒಳ್ಳೆಯ ಕೆಲಸ ಮಾಡಿದರೆ, ಈಗ ಸಂಸ್ಥೆಯನ್ನು ದೇವರು ಅಂತ ಇಟ್ಕೊಳ್ಳೋಣ, ನಾವು 4 ಜನ ತಮ್ಮ ತಮ್ಮ ಕೆಲಸಗಳನ್ನು ಮಾಡಿದಾಗ ದೇವರು, ಸಂಸ್ಥೆ ಕೂಡ ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕಾಗತ್ತೆ. ಇದು ಅದರ ಒಂದು ಭಾವಾರ್ಥ. ಆದರೆ ನಾವು 4 ಜನ ಏನೋ ಸಂಸ್ಥೆಗೆ ಕೊಡಲಿಲ್ಲ ಅಂದರೆ ಸಂಸ್ಥೆ ತಾನೇ ಏನು ಮಾಡೋಕ್ಕಾಗತ್ತೆ? ಹಾಗಾಗಿ ನಾವು ನಮ್ಮ ನಿಯಮಿತವಾದ ಕರ್ಮಗಳನ್ನು ಮಾಡಿದಾಗ ಆ ಎಲ್ಲ ಕೆಲಸಗಳ ಒಟ್ಟು ಫಲವನ್ನು ಇನ್ನೊಂದು ರೀತಿಯಲ್ಲಿ, ಯೋಗ್ಯ ರೀತಿಯಲ್ಲಿ ಕೊಡೋರಿಗೆ ಕೊಡೋಕ್ಕಾಗತ್ತೆ. ದೇವರು ಕೊಡ್ತಾನೆ ಅಂತ ಈ ಶ್ಲೋಕದಲ್ಲಿ ಹೇಳಿದ್ರೂ ನಾವು ಅದನ್ನು ಅರ್ಥೈಸ್ಕೊಳ್ಬಹುದು, ಅದನ್ನು ವಿಸ್ತರಿಸ್ಕೊಳ್ಬಹುದು. ಎಲ್ಲರೂ ತಮ್ಮ ತಮ್ಮ ಸಣ್ಣ ಕೆಲಸವನ್ನು ಮಾಡಿದರೆ ಒಟ್ಟಾದಾಗ ಅದು ತುಂಬ ದೊಡ್ಡ ಶಕ್ತಿ ಆಗುತ್ತೆ. ಆ ದೊಡ್ಡ ಶಕ್ತಿಯಿಂದ ತುಂಬ ಅದ್ಭುತ ಕೆಲಸಗಳನ್ನು ಮಾಡಲಿಕ್ಕಾಗತ್ತೆ ಅನ್ನೋದು ಕೂಡ ನಾವು ಈ ಶ್ಲೋಕದಿಂದ ತಿಳಿದುಕೊಳ್ಬಹುದು. ಎಲ್ರಿಗೂ ನಮಸ್ಕಾರ.